ಹಾಯ್ ಸ್ನೇಹಿತರೆ, ನಾನು ಗಜಾನನ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ತುಂಬ ಜನಗಳ ಕೇಳ್ತಾ ಇರೋದು ಏನಪ್ಪ ಅಂದರೆ, ಆಲ್ರೆಡಿ ನನಗೆ ಕಮೆಂಟ್ಸ್ಗಳು ಕೂಡ ಮಾಡ್ತಾ ಇದ್ರು. ಏನು ಅಂತಂದರೆ, ನನ್ನ ಹತ್ರ ಬೈಕ್ ಇಲ್ಲ ಅಂತ ಮಾಡೋದು, ಇಲ್ಲ ನಾನು ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ತಗೊಳ್ಳ ಅಂತ ಮಾಡ್ತಾ ಇದ್ರಿ. ಕೆಲವೊಬ್ರು ಏನಂತ ಇದ್ರಿ, ಡಿ ಎಲ್ ನಂದಿದೆ, ನಮ್ಮ ಫಾದರ್ದು ಬೈಕ್ ಇದೆ, ಅಂದರೆ ಅದು ಹೌದು ಆರ್ ಸಿ ಇದೆ, ಬಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವಾಗ ಏನಪ್ಪ ಅಂದರೆ, ತುಂಬ ಜನರಲ್ಲಿ ಡೌಟ್ ಇರುತ್ತೆ. ಏನಂದರೆ, ಗಾಡಿನೂ ನಮ್ಮ ಹೆಸರಲ್ಲೇ ಇರಬೇಕಾ, ಇಲ್ಲಾಂದರೆ ಆರ್ ಸಿ ನಮ್ಮ ಹೆಸರಲ್ಲೇ ಇರಬೇಕಾ, ಇಲ್ಲಾಂದರೆ ಡಿ ಎಲ್ ಇರಲೇಬೇಕಾ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ. ಸ್ವಿಗ್ಗಿ ಝೊಮ್ಯಾಟೊ ಮಾಡೋರಿಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಲೇ ಇವಾಗ ತಿಳಿಸ್ತೀನಿ. ನಿಮಗೆ ಯಾವುದೇ ರೀತಿಯ ವೆಹಿಕಲ್ ಟೂ ವೀಲರು ನಿಮ್ಮ ಹೆಸರಲ್ಲೇ ಇರಬೇಕು ಅಂತ ಎಲ್ಲೂ ಕೂಡ ಇವಾಗಿನ ಸದ್ಯಕ್ಕೆ ಇಲ್ಲ. ಮುಂಚೆ ಆದರೆ ನಿಮಗೆ ಕೇಳ್ತಾ ಇತ್ತು, ಅಂದರೆ ಆರ್ ಸಿ ಕಂಪೇರ್ ಮಾಡ್ತಾ ಇದ್ರು, ಡಿ ಎಲ್ಗೂ ಆರ್ ಸಿಗೂ ಕಂಪೇರ್ ಮಾಡ್ತಾ ಇದ್ರು, ಸೇಮ್ ಇದ್ರೆ ಮಾತ್ರ ಅಪ್ರೂವ್ ಕೊಡ್ತಾ ಇದ್ರು. ಇವಾಗ ಯಾವುದೇ ರೀತಿಯ ರೂಲ್ಸ್ಗಳು ಇಲ್ಲ, ಚೇಂಜ್ ಆಗಿಬಿಟ್ಟಿದ್ದಾವೆ. ಏನಂದರೆ, ಡಿ ಎಲ್ಲು ನೀವೇನಾದರೂ ಬೈಕ್ ಐ ಡಿನ ಕ್ರಿಯೇಟ್ ಮಾಡ್ಕೋತೀನಿ ಅಂದರೆ ಅಲ್ಲಿ ಕೇಳುತ್ತೆ ಬೈಕ್ ಐ ಡಿನ ಸೈಕಲ್ ಐ ಡಿನ ಅಂತ ಕೇಳುತ್ತೆ ಸ್ವಿಗ್ಗಿದಲ್ಲಿ. ಓಕೆ, ನೀವಾಗ ಏನಾದರೂ ಬೈಕ್ ಐ ಡಿ ಅಂತ ಕ್ರಿಯೇಟ್ ಮಾಡಿದ್ರಿ ಅಂದ್ಕೊಳ್ಳಿ, ನಿಮ್ಮ ಡಿ ಎಲ್ನ ಕೇಳುತ್ತೆ. ಓಕೆ, ಡಿ ಎಲ್ ಕಂಪಲ್ಸರಿ ಆಗಿರುತ್ತೆ, ಡಿ ಎಲ್ನ ಕೇಳುತ್ತೆ. ಅದೇ ರೀತಿ ಡಿ ಎಲ್ ಕೇಳಿದ ಮೇಲೆ ನಿಮಗೆ ಒಂದು ಇದನ್ನು ಕೇಳುತ್ತೆ, ಏನಂದರೆ ಗಾಡಿ ನಂಬರ್ನ ಹಾಕೋಕ್ಕೆ ಕೇಳುತ್ತೆ ಹೊರತು ಗಾಡಿ ಯಾರ ಹೆಸರಲ್ಲಿದೆ, ಆ ಟೂ ವೀಲರ್ ಯಾರ ಹೆಸರಲ್ಲಿದೆ ಅವ್ರ ಹೆಸರಲ್ಲಿದ್ದರೆ ಮಾತ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಕೇಳಲ್ಲ. ಅದಕ್ಕೋಸ್ಕರ ನೀವೇನಾದರೂ ನಿಮ್ಮ ತಂದೆದಾಗಿರ್ಬೋದು, ಇಲ್ಲ ನಿಮ್ಮ ರಿಲೇಟಿವ್ಸ್ದಾಗಿರ್ಬೋದು, ಇಲ್ಲಾಂದರೆ ಬೇರೆಯವ್ರದ್ದು ಯಾವುದೋ ನೀವು ಗಾಡಿನ ಓಡಿಸ್ತಾ ಇರ್ತೀರ, ಯಾವುದಾದ್ರೂ ಗಾಡಿನ ನೀವು ಓಡಿಸ್ಬೋದು. ಗಾಡಿ ನಂಬರ್ ಹಾಕಿದ್ರೆ ಸಾಕು, ಅವರೇನು ಇವಾಗ ಸದ್ಯಕ್ಕೆ ಕೇಳ್ತಾ ಇಲ್ಲ. ನಿನ್ನೆ ತಾನೇ ನಮ್ಮ ಸ್ನೇಹಿತರದು ಝೊಮ್ಯಾಟೊ ಅದೇ ರೀತಿ ಸ್ವಿಗ್ಗಿ ಐ ಡಿನ ಕ್ರಿಯೇಟ್ ಮಾಡಿಬಿಟ್ಟು ಕೊಟ್ಟೆ. ಎರಡರಲ್ಲೂ ಕೂಡ ಯಾವುದೇ ರೀತಿಯ ಆರ್ ಸಿ ಓನರು ಮತ್ತು ಡಿ ಎಲ್ಲು ಇರೋದು, ಯಾರು ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾರೆ ಅವ್ರದ್ದೇ ಆರ್ ಸಿ ಇರಬೇಕು ಅಂತ ಹೇಳ್ಬಿಟ್ಟು ಅವರಂತೂ ಎಲ್ಲೂ ಕೂಡ ಕೇಳಿಲ್ಲ. ಓಕೆ, ಝೊಮ್ಯಾಟೊದಲ್ಲಿ ಏನಾಗುತ್ತೆ ಅಂದರೆ, ಝೊಮ್ಯಾಟೊದಲ್ಲಿ ಬಂದ್ಬಿಟ್ಟು ನಿಮಗೆ ಏನೂ ಕೇಳಲ್ಲ, ಆರ್ ಸಿ ಡೀಟೇಲ್ಸ್ ಬಗ್ಗೆ ಕೇಳೋದೇ ಇಲ್ಲ ಅವರು. ಓಕೆ, ಸ್ವಿಗ್ಗಿದಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಯಾರ್ದು ಆರ್ ಸಿ ಏನಿದೆ, ಇದು ನಂಬರ್ ಪ್ಲೇಟ್ ಏನಿದೆ ಅದನ್ನ ನಂಬರ್ ಹಾಕಿದ್ರೆ ಸಾಕು, ನಿಮಗೆ ಏನು ಮಾಹಿತಿನ ಕೇಳಲ್ಲ. ಇದು ಬಂದಿರೋ ಮಾಹಿತಿ. ಅಥವಾ ನೀವು ಸೈಕಲ್ ಐ ಡಿನ ಕ್ರಿಯೇಟ್ ಮಾಡ್ಕೋತೀನಿ ಅಂದರೆ ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಟೂ ವೀಲರು ಹೊಡಿದವರು ಕೂಡ ಇದ್ದಾರೆ. ಅಂದರೆ ಸೈಕಲ್ ಐ ಡಿನ ಫಸ್ಟು ಡಿ ಎಲ್ ಇರಲ್ವಲ್ಲ, ಡಿ ಎಲ್ ಇಲ್ಲದೆ ಇರೋರು ಸೈಕಲ್ ಐ ಡಿಲೇ ಕ್ರಿಯೇಟ್ ಮಾಡ್ಕೋತಾರೆ. ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಅವ್ರದ್ದು ರಿಲೇಟಿವ್ದು ಅಥವಾ ಯಾರ್ದು ಅವ್ರದ್ದೇ ಆಗಿರ್ಬೋದು ಟೂ ವೀಲರ್ನ, ಅಂದರೆ ಬೈಕ್ ಆಗಿರ್ಬೋದು, ಸ್ಕೂಟಿ ಆಗಿರ್ಬೋದು, ಅದನ್ನು ಹೊಡಿತಾರೆ. ಇದರಲ್ಲಿ ಏನಪ್ಪ ಹೇಳೋದಂದರೆ, ಆ ರೀತಿ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ. ಏನಪ್ಪ ಅಂದರೆ, ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಿಮಗೆ ಇನ್ಸೂರೆನ್ಸ್ ಯಾವುದೇ ರೀತಿಯ ಕ್ಲೈಮ್ ಆಗಲ್ಲ. ಇನ್ಸೂರೆನ್ಸ್ ನಿಮಗೇನಾದ್ರು ಕ್ಲೈಮ್ ಆಗಬೇಕು ಅಂದರೆ ನೀವೇನಾದರೂ ಸೈಕಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂದರೆ ಇಲ್ಲೂ ಅಲ್ಲಿ ಹೊಡಿತಾ ಇರಬೇಕು, ಇಲ್ಲಾಂದರೆ ಸೈಕಲಲ್ಲಿ ಓಡಿಸ್ತಾ ಇರಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಡಿ ಎಲ್ ಇತ್ತು ಅಂದ್ಕೊಳ್ಳಿ, ಡಿ ಎಲ್ ಇದ್ದರೆ ನಾವು ಏನಾದರೂ ಸೈಕಲ್ ಐ ಡಿ ಬಿಟ್ಟು ಬೈಕ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕು. ಬೈಕ್ ಐ ಡಿನ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಡಿ ಎಲ್ ಕೇಳುತ್ತೆ. ಅದೇ ರೀತಿ ಡಿ ಎಲ್ ಅಪ್ಲೋಡ್ ಮಾಡಬೇಕು. ಡಿ ಎಲ್ಲು ಅದೇ ರೀತಿ ಪ್ಯಾನ್ ಕಾರ್ಡು, ಅದೇ ರೀತಿ ಆಧಾರ್ ಕಾರ್ಡು, ಇವು 3 ಇದ್ರೆ ಸಾಕು, ನೀವು ಕೂಡ ಜಾಯಿನ್ ಆಗ್ಬೋದು. ಓಕೆ, ಇವಾಗ ಇನ್ನೊಂದೇನಪ್ಪ ಅಂದರೆ, ನಿಮಗೆ ಯಾವುದೇ ರೀತಿಯ ದುಡ್ಡನ್ನ ಕಟ್ಟಕ್ಕೆ ಕೇಳಲ್ಲ. ಸ್ವಿಗ್ಗಿ ಆಗಿರ್ಬೋದು, ಅದೇ ರೀತಿ ಝೊಮ್ಯಾಟೊ ಆಗಿರ್ಬೋದು, ಸದ್ಯಕ್ಕೆ ಇಮಿಡಿಯೇಟ್ ಆಗಿ ದುಡ್ಡನ್ನು ಆನ್ಬೋರ್ಡಿಂಗ್ ಫೀ ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ಬಟ್ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ, ಕೆಲಸ ಮಾಡಿದ್ಮೇಲೆ ಅದರಲ್ಲಿ ನಿಮ್ಮದು ಡಿಡಕ್ಟ್ನ ಮಾಡ್ಕೋತಾರೆ. ಓಕೆ, ಸ್ವಿಗ್ಗಿಲಿ ಬಂದ್ಬಿಟ್ಟು ಅದು 600 ಏನೋ ಅಂತ ಕಟ್ ಮಾಡ್ಕೋತಾರೆ. ಅದೇ ರೀತಿ ಝೊಮ್ಯಾಟೊದಲ್ಲಿ ಬಂದ್ಬಿಟ್ಟು 1500 ಕಟ್ ಮಾಡ್ಕೋತಾರೆ. 1500 ಏನಕ್ಕೆ ಅಂತಂದರೆ, 2 ಟಿ ಶರ್ಟು ಒಂದು ಬ್ಯಾಗ್ ಕೊಡೋದಕ್ಕೆ 1500 ಕಟ್ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಅದೇ ರೀತಿ ಸ್ವಿಗ್ಗಿದಲ್ಲಿ ಅಂದರೆ ₹7 ಮಾತ್ರ ಕಟ್ ಮಾಡ್ಕೋತಾರೆ. ಅಂದರೆ ಅದೊಂದು ಯಾವುದೋ ಚಾರ್ಜ್ ಅನಿಸುತ್ತೆ. ಝೊಮ್ಯಾಟೊ ಬ್ಯಾಗು ಅದೇ ರೀತಿ 2 ಟಿ ಶರ್ಟು ಫ್ರೀಯಾಗಿ ಸಿಗುತ್ತೆ ನಿಮಗೆ. ಅದೇ ರೀತಿ ಆನ್ಬೋರ್ಡಿಂಗ್ ಫೀನ ಅವರು ಆಮೇಲೆ ಕಟ್ ಮಾಡ್ಕೋತಾರೆ. ಇದು ವಿಶೇಷ ಮಾಹಿತಿ ಅಂತಲೇ ಹೇಳ್ಬೋದು. ತುಂಬ ಕೇಳ್ತಾ ಇದ್ರಿ, ಅಣ್ಣ ಡಿ ಎಲ್ ನನ್ನ ಹೆಸರಲ್ಲೇ ಇರಬೇಕಾ, ಅದೇ ರೀತಿ ಆರ್ ಸಿ ನನ್ನ ಹೆಸರಲ್ಲೇ ಇರಬೇಕಾ, ಅದೇ ರೀತಿ ತುಂಬ ನಿಮ್ಮ ಪ್ರಾಬ್ಲಮ್ಸ್ಗಳಿದ್ವು. ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಇವಾಗ ಸಾಲ್ವ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಹತ್ರ ಏನಾದ್ರು ಟೂ ವೀಲರ್ ಬೈಕ್ ಐ ಡಿನ ಕ್ರಿಯೇಟ್ ಮಾಡ್ಕೋತೀನಿ ಅಂದರೆ ಡಿ ಎಲ್, ಅದೇ ರೀತಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಇದ್ದರೆ ಸಾಕು, ನೀವು ಕೂಡ ಇವಾಗ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು ಜಾಯಿನ್ ಆಗ್ಬೋದು. ಅದು ಯಾವ ರೀತಿ ಜಾಯಿನ್ ಆಗೋದು ಅಂತ ನಿಮ್ಗೆ ಏನೋ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ವಿಗ್ಗಿ ಝೊಮ್ಯಾಟೊದು. ಅದೇ ರೀತಿ ನಿಮಗೆ ಏನಪ್ಪ ಅಂದರೆ ಇವಾಗ ಕಾಣಿಸ್ತಾ ಇದ್ದಾವಲ್ಲ, ಇವೆರಡಕ್ಕೂ ನೀವು ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಜಾಯಿನ್ ಆಗ್ಬೋದು. ಓಕೆ, ಇಷ್ಟು ಇವತ್ತಿನ ಮಾಹಿತಿ. ಮತ್ತೇನಾದ್ರು ಹೆಚ್ಚಿನ ಮಾಹಿತಿ ಸಿಕ್ಕರೆ ನಿಮಗೆ ತಿಳಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ನ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಇಲ್ಲಿ ಆರ್ಡರ್ ಮಾಡೋ ಹಸಿವಿಗೆ ಮಾತ್ರ ಬೆಲೆ,
ಡೆಲಿವರಿ ಕೊಡೋರ್ ಹಸ್ವಿಗೆ ಬೆಲೆನೇ ಇಲ್ಲ.